ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಒಳ್ಳೆ ವೆರೈಟೀಸು ರೀಸನಬಲ್ ಪ್ರೈಸಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ, ಯಾವುದೇ ಥರ ಕಂಪ್ಲೇಂಟ್ ಬರಬಾರ್ದು, ಲೇಟೆಸ್ಟ್ ವೆರೈಟೀಸ್ ಎಲ್ಲ ಅಪ್ಡೇಟ್ ಆಗ್ತಾ ಇರಬೇಕು ಅಂತ ನೋಡ್ತಾ ಇದ್ದರೆ ಖಂಡಿತ ಈ ವಿಡಿಯೋನ ಫುಲ್ ವಾಚ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರರ್ಸ್ ಹಾಗೂ ಹೋಲ್ಸೇಲರ್ಸ್ ಆಗಿರುವಂಥ ರಾಣಿ ಫ್ಯಾಷನ್ ಆ್ಯಂಡ್ ಕುರ್ತೀಸ್ ಕಲೆಕ್ಷನ್ಸ್. ಸೊ ಇವ್ರು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ ಹಾಗೂ ಹೋಲ್ಸೇಲರ್ಸ್ ಕೂಡ ಆಗಿರ್ತಾರೆ. ನಿಮಗೆ 175 ರುಪೀಸ್ನೇ ಕುರ್ತಾ ಸಿಗುತ್ತೆ. 175 ರುಪೀಸ್, ಎಸ್ ಅಫ್ಕೋರ್ಸ್ ಹೊರಗಡೆ ಕೂಡ ಸಿಗ್ತಾ ಇದೆ ರೀಟೇಲಲ್ಲೇ, ಬಟ್ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಿಮಗೆ ಬ್ರ್ಯಾಂಡೆಡ್ ಕ್ವಾಲಿಟಿ ತುಂಬ ರೀಸನಬಲ್ ಪ್ರೈಸಸಲ್ಲಿ ಇಲ್ಲಿ ಸಿಗುತ್ತೆ. ಮನೇಲಿ ಸೇಲ್ ಮಾಡೋ ಲೇಡೀಸ್ ಆಗಿರ್ಬೋದು, ಶಾಪ್ ಇಟ್ಕೊಂಡಿರೋರ್ಗಾಗಿರ್ಬೋದು, ಲೇಟೆಸ್ಟ್ ಅಪ್ಡೇಟ್ಸ್ ಎವ್ರಿ ಸಿಂಗಲ್ ಡೇ ಮಿನಿಮಮ್ ನಿಮಗೆ ಒಂದು 20-30 ಡಿಸೈನ್ಸ್ ಆದರೂ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇವತ್ತು ನಾವಿರೋದು, ನಾನು ಆಗಲೇ ಹೇಳಿದ್ದೀನಿ, ರಾಣಿ ಫ್ಯಾಷನ್ ಫ್ರೆಂಡ್ಸ್. ನಿಮಗೆ ಇವರ ಶಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಯರ್ ನಾಗಸಂದ್ರ ಇಲ್ಲ ಅಂದರೆ ಚಿಕ್ಕಬೇದ್ರಕಲ್ಲು ಈ ಕಡೆ ಎಲ್ಲ ಹತ್ರ ಆಗುತ್ತೆ. ಬಸ್ ಫೆಸಿಲಿಟಿ ಇದೆ. ಮೆಟ್ರೋಯಿಂದ ಬರ್ತೀರಾ ಅಂದರೆ ನಿಮಗೆ ಚಿಕ್ಕಬೇದ್ರಕಲ್ಲು ತುಂಬಾ ನಿಯರ್ ಬೈ ಇರುತ್ತೆ, ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಎಲ್ಲ ಪ್ರೊವೈಡ್ ಮಾಡ್ತೀನಿ, ಗೂಗಲ್ ಮ್ಯಾಪ್ ಲಿಂಕ್ಸು ಇರುತ್ತೆ. ಇನ್ನೂ ಏನಾದರೂ ಲೊಕೇಶನ್ ಕನ್ಫ್ಯೂಷನ್ಸ್ ಇದ್ದರೆ ನೀವು ಖಂಡಿತ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಸ್ಟೋರಲ್ಲಿ ಆಲ್ರೆಡಿ ನಾನು ವಿಡಿಯೋಸ್ ಕೂಡ ಶೇರ್ ಮಾಡಿದ್ದೀನಿ. ಸೈಡ್ ಕಟ್ ಕುರ್ತಾಸ್, ಅನಾರ್ಕಲಿ ಕುರ್ತಾ, 2 ಪೀಸ್ ಸೆಟ್, 3 ಪೀಸ್ ಸೆಟ್, ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಈ ಬ್ರ್ಯಾಂಡ್ನ ನೀವು ತುಂಬ ಕಡೆ ರಿಟೇಲ್ ಶಾಪ್ಸಲ್ಲಿ ಕೂಡ ನೋಡಿರ್ತೀರಾ. ಎಸ್, ಸೊ 1000 ರುಪೀಸ್ಗೆ 4 ಕುರ್ತಾಸ್, 5 ಕುರ್ತಾಸ್ ಈ ಥರ ನೀವು ಸೇಲ್ ಕೂಡ ಮಾಡ್ಕೋಬೋದು. ಬ್ರ್ಯಾಂಡೆಡ್ ಕಲೆಕ್ಷನ್ಸ್ ಇರುತ್ತೆ, ಕಾರ್ಡ್ ಸೆಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೊ ರಿಟೇಲ್ಗೆ ಏನಾದರೂ ಬೇಕಿದ್ರೆ ಡೈರೆಕ್ಟ್ ಸ್ಟೋರ್ ವಿಸಿಟ್ ಮಾಡಬೇಕಾಗುತ್ತೆ. ಒಂದು ಸ್ಮಾಲ್ ರಿಟೇಲ್ ಕೌಂಟರ್ ಸಪ್ರೇಟ್ ಆಗಿದೆ, ಅಲ್ಲಿ ನೀವು ಸಿಂಗಲ್ ಪೀಸ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಪ್ರೈಸಸ್ ಸ್ವಲ್ಪ ಡಿಫ್ರೆಂಟ್. ಬಟ್ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ಲಿ ಶೇರ್ ಮಾಡೋದೆಲ್ಲ ಬಂದು ಹೋಲ್ಸೇಲ್ಗೋಸ್ಕರ. ಸೊ ಬಿಸ್ನೆಸ್ ಹೇಗೆ ಮಾಡಬೇಕು, ಎಷ್ಟು ಮಾರ್ಜಿನ್ ಸಿಕ್ಕತ್ತೆ ನಿಮಗೆ, ಎಷ್ಟು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಫುಲ್ ವಿಡಿಯೋ ವಾಚ್ ಮಾಡಿ. ಬಿಸ್ನೆಸ್ ಮಾಡೋ ಇಂಟೆನ್ಷನ್ ಯಾರಿಗಾದರೂ ಇದ್ದರೆ, ಎಲ್ಲಿ ತೊಗೋಬೇಕು ಅಂತ ಗೊತ್ತಿಲ್ಲಪ್ಪ, ತುಂಬ ವಿಡಿಯೋಸ್ ನೋಡ್ತಾ ಇದ್ವಿ, ಕನ್ಫ್ಯೂಸ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಮೇಲ್ಗಡೆ ಸ್ಟೋರ್ ಆಗಿರುತ್ತೆ ಫ್ರೆಂಡ್ಸ್, ಕೆಳಗಡೆ ಗೋಡೌನ್, ಕಂಪ್ಲೀಟ್ಲಿ ಹೋಲ್ಸೇಲ್ ಗೋಡೌನ್ ಕೂಡ ಇರುತ್ತೆ. ಎವ್ರಿ ಡೇ ಅಪ್ಡೇಟ್ ಸಿಗುತ್ತೆ. ಕೊರಿಯರ್ ಬೇಕಾದರೂ ಕೂಡ ಮಾಡ್ತಾರೆ. ಬಟ್ ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ಸಿಂಗಲ್ ಬಂಡಲ್ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೋಬೋದು ಹೋಲ್ಸೇಲ್ ಪ್ರೈಸಸಲ್ಲಿ. ಕೊರಿಯರ್ ಮಿನಿಮಮ್ 30,000 ರುಪೀಸ್ ನೀವು ತೊಗೊಳ್ಳೇಬೇಕಾಗುತ್ತೆ. ಇನ್ನು ಸ್ವಲ್ಪ ಬಜೆಟ್ ಕಮ್ಮಿ ಏನಾದರೂ ಇದೆ ಅಂದರೆ ನೀವು ಖಂಡಿತ ಅವ್ರಿಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ. ನಿಮಗೆ ಬೇಕಾಗಿರೋಷ್ಟು ಕ್ವಾಂಟಿಟಿ ಕೊಡ್ತಾರೆ. ಒಂದ್ಸರಿ ನೋಡ್ತಾ ಇದ್ರಲ್ಲ ಕ್ವಾಂಟಿಟಿ ಹೇಗಿದೆ ಅಂತ. 1000 ಪೀಸಸ್ ಬೇಕಾದರೂ ಕೂಡ ನಿಮಗೆ ರೆಡಿ ಸ್ಟಾಕಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈಗ ಜಾಸ್ತಿ ಡಿಲೇ ಮಾಡೋದು ಬೇಡ, ಫಾರ್ ದ ಡೀಟೇಲ್ಸ್ ಕಲೆಕ್ಷನ್ ವಿಡಿಯೋಲಿ ನೋಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಇವತ್ತು ನಾವಿದ್ದೀವಿ ರಾಣಿ ಫ್ಯಾಷನಲ್ಲಿ. ರಾಣಿ ಫ್ಯಾಷನ್ ಅಂಡ್ ಕುರ್ತಿ, ಸಿಡದಲ್ಲಿ ಮೇನ್ ರೋಡ್. ಎಸ್. ಸೊ ಬಸ್ ಅಲ್ಲಿ ಬಂದ್ರೆ ನಿಮಗೆ KSRTC ಬಸ್ ಅಲ್ಲಿ ಬಂದ್ರೆ ನಾಗಸಂದ್ರ ಇಳಿಬೇಕು. ಓಕೆ. ಸೊ ಮೆಟ್ರೋದಲ್ಲಿ ಬಂದ್ರೆ ಚಿಕ್ಕಬಿದರ್ಕಲ್ ಇಳಿಬೇಕು. BMTC ಬಸ್ ಅಲ್ಲಿ ಬಂದ್ರೆ ಬೋನ್ ಮಿಲ್ ಬಸ್ ಸ್ಟಾಪ್. ಇವನ್ ಇಲ್ಲಿಗೂ ಕೂಡ ಡೈರೆಕ್ಟ್ ಬಸ್ ಇದೆ. ಓಕೆ. ಸೊ ತೋಟದ ಗುಡ್ದಳ್ಳಿ ಅಂತ, ತೋಟದ ಗುಡ್ದಳ್ಳಿ ಕುರ್ದುರ್ಗೆರೆ BMTC ಬಸ್ ಇದೆ ಮೇಡಮ್. ಓಕೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಇರುತ್ತೆ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಕರೆಂಟ್ ಲೊಕೇಶನ್ ಹತ್ರ ಶೇರ್ ಮಾಡ್ತಾರೆ. ಸೊ ಏನ್ ವೆರೈಟೀಸ್ ತೋರಿಸ್ತಾ ಇದೀರಾ ಸರ್ ಇವತ್ತಿನ ವಿಡಿಯೋದಲ್ಲಿ? ಸೊ ನಮ್ಮಲ್ಲಿ ಬಂದ್ಬಿಟ್ಟು ಎಂಟೈರ್ ರೇಂಜ್ ಸಿಗುತ್ತೆ. ಸೊ ಬೇಸಿಕ್ ಕುರ್ತಿಯಿಂದ ಹಿಡಿದು 2 ಪೀಸ್, 3 ಪೀಸ್, ಕಾರ್ಡ್ ಸೆಟ್. ಓಕೆ. ಸೊ ಅಂಬ್ರಲಾ ಪ್ರತಿಯೊಂದು ಕೂಡ ಸಿಗುತ್ತೆ ನಮ್ಮಲ್ಲಿ. ಓನ್ ಮ್ಯಾನುಫ್ಯಾಕ್ಚರಿಂಗ್. ಹೌದು ಮೇಡಮ್. ಓಕೆ. ಸೊ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸಿಗುತ್ತೆ, ನೋಡ್ತಾ ಹೋಗೋಣ. ಶೋರ್ ಸರ್. ಆಲ್ರೆಡಿ ಇವರ ಶಾಪಲ್ಲಿ ನಾವು 2-3 ವಿಡಿಯೋಸ್ ನೋಡಿದೀವಿ. ವೆರೈಟೀಸ್ ಎಲ್ಲ ಗೊತ್ತಿದೆ, ಪರಿಚಯ ಇರುತ್ತೆ. ಸೊ ಇವತ್ತೇನಂದ್ರೆ ಹೊಸ ವೆರೈಟೀಸ್, ನ್ಯೂ ಲಾಂಚ್ ಏನಿದೆ ಆ ವೆರೈಟೀಸ್ ನೋಡೋಣ. ಸ್ಟಾರ್ಟಿಂಗ್ ಏನ್ ತೋರಿಸ್ತಾ ಇದೀರಾ ಸರ್? ಈಗ ಇಲ್ಲಿ ನಾನು ಆವಾಸ ತೋರಿಸ್ತಾ ಇದ್ದೀನಿ. ಓಕೆ. ಆವಾಸದೆಲ್ಲ ರೇಷೋ ಪ್ಯಾಕ್ ಬರುತ್ತೆ. ಓಕೆ. ಸೊ ಒರಿಜಿನಲ್ ಆವಾಸ ಅಂತ ಬಂದ್ರೆ ಪ್ಯಾಕ್ ಆಫ್ 9 ಬರುತ್ತೆ, XS to XXL ಬರುತ್ತೆ. ಓಕೆ. ಸೊ ಇದೆಲ್ಲ ಕ್ವಾಂಟಿಟಿ ನೋಡ್ಬೋದು ನಿಮಗೆ. ಎಷ್ಟು? ಮೇಡಮ್ ಒಂದೊಂದು ಕಲರ್ 5,000-6,000 ಸಿಗುತ್ತೆ ನಮಗೆ. ಓಕೆ. ಸೊ ನೋಡಿ ಎಷ್ಟು ಮಟ್ಟಿಗಿದೆ. ಎಸ್. ಸೊ ಮೇನ್ಲಿ ಹೋಲ್ಸೇಲ್ ಸರ್? ಹೋಲ್ಸೇಲ್ ಮಾತ್ರ ಮ್ಯಾಮ್, ಓನ್ಲಿ. ಅಂದ್ರೆ ಯಾರು ಮನೇಲಿ ತಗೊಂಡೋಗಿ ಸೇಲ್ ಮಾಡೋ, ಶಾಪ್ ಸೇಲ್ ಮಾಡೋರಿಗೆ ಮಾತ್ರ? ಶಾಪ್ ಓಪನ್ ಮಾಡ್ತಾ ಇರೋರು, ಮನೆಯಲ್ಲಿ ಬಿಸ್ನೆಸ್ ಮಾಡೋರು, ಓಕೆ, ಅಂಗಡಿಯವರು, ಹೋಲ್ಸೇಲರ್ಸ್ ಗೆ ಮಾತ್ರ ಇದು. ಓಕೆ. ಮಿನಿಮಮ್ ಕ್ವಾಂಟಿಟಿ ಏನು ತಗೋಬೇಕು ಸರ್? ಮೇಡಮ್ ಬಂದ್ಬಿಟ್ಟು 1 ಪ್ಯಾಕ್ ತಗೊಂಡ್ರು ಕೊಡ್ತೀನಿ. ಓಕೆ. ಟ್ರಾನ್ಸ್ಪೋರ್ಟ್ ಗೆ ಹಾಕ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ 30,000 ವ್ಯಾಲ್ಯೂ ಇರಬೇಕು. 30,000 ತಗೊಳ್ಳೇಬೇಕು. ಈಗ ಹೈದರಾಬಾದ್, ವೈಜಾಗ್, ಕೇರಳ ಅವರಿಗೆಲ್ಲ ಮಿನಿಮಮ್ 30,000. ತಮಿಳ್ನಾಡು ಹೌದು ಅಲ್ವಾ ಸರ್? ಮಿನಿಮಮ್ 30,000 ಇರಬೇಕು. ಸ್ಟೋರ್ ವಿಸಿಟ್ ಮಾಡಿದ್ರೆ ಎಷ್ಟು ಪ್ಯಾಕೆಟ್ ಬೇಕಾದ್ರೂ ತಗೋಬಹುದು. ಕೂಡ ಸೇಮ್ ಪ್ರೈಸ್ ಇರುತ್ತೆ. ಓಕೆ. ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಇರುತ್ತೆ. ಇಫ್ ಇನ್ ಕೇಸ್ ಈಗ ನಿಮ್ ಕಲೆಕ್ಷನ್ ನೋಡಿ ತುಂಬಾ ಜನಕ್ಕೆ ರಿಟೇಲ್ ಬೇಕು ಅಂತ ಕೇಳ್ತಾರೆ, ಅವೈಲೇಬಲ್ ಇದೆಯಾ ಸರ್? ಇಲ್ಲ ಮೇಡಮ್, ರಿಟೇಲ್ ನಮಗೆ ಮಾಡಕ್ ಟೈಮ್ ಇಲ್ಲ. ಓಕೆ. ಓನ್ಲಿ ಹೋಲ್ಸೇಲ್, ಪ್ಯೂರ್ಲಿ ಹೋಲ್ಸೇಲ್ ಮಾತ್ರ. ಫೈನ್. ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ರಿಟೇಲ್ ಕೊಡ್ತೀವಿ, ತಗೊಂಡು ಹೋಗ್ಬೋದು. ಓಕೆ. ರಿಟೇಲ್ ಕೌಂಟರ್ ಒಂದಿದೆ ಮೇಲೆ. ಸೊ ಓನ್ಲಿ ಅಲ್ಲಿ ಸೆಲೆಕ್ಟಿವ್ ವೆರೈಟೀಸ್ ಸಿಕ್ಕುತ್ತೆ. ಪ್ರೈಸ್ ವೇರಿಯೇಷನ್ ಇರುತ್ತಲ್ಲ ಸರ್? ಖಂಡಿತ ಇರುತ್ತೆ ಮೇಡಮ್. ಓಕೆ. ಬಟ್ ಕೊರಿಯರ್ ಇಲ್ಲ? ಕೊರಿಯರ್ ಇಲ್ಲ ಮೇಡಮ್.
ಓಕೆ ಓನ್ಲಿ ಹೋಲ್ಸೇಲ್. ಫಾರ್ ಹೋಲ್ಸೇಲ್. ಓಕೆ, ಯಾರಿಗೆ ಬಿಸ್ನೆಸ್ ಮಾಡೋ ಐಡಿಯಾ ಇದೆ ಅಂಥವ್ರು ಮಾತ್ರ ವಿಡಿಯೋ ಕಾಲ್ ಫೆಸಿಲಿಟಿ ಅಂಡ್ ನಿಮಗೆ ಕೊರಿಯರ್ ಅವೈಲೇಬಲ್ ಇದೆ. ಯಾರು ಬಿಸ್ನೆಸ್ ಮಾಡೋರಿಗೆ ಅವ್ರಿಗೆ ಏನಾದ್ರು ಐಡಿಯಾ ಬೇಕು ಸರ್ ನಾನು ಯಾವ ರೀತಿ ಮಾಡ್ಬೋದು ಅಂತ ಬಟ್ಟೆದು ಪ್ರತಿಯೊಂದು ಕೂಡ ಡೀಟೈಲಿಂಗ್ ಮಾಡಿ ನಾವು ಕೊಡ್ತೀವಿ ಮೇಡಮ್. ಶೋರ್ ಸರ್. ವಿತ್ ಬ್ರಾಂಡೆಡ್ ವೆರೈಟಿ. ಓಕೆ, ಅದನ್ನೆಲ್ಲ ನಾವು ಐಡಿಯಾ ಕೊಡ್ತೀವಿ. ಸ್ಟಾರ್ಟಿಂಗ್ ರೇಂಜ್ ಏನಿರುತ್ತೆ ಸರ್ ನಿಮ್ಮ ಹತ್ರ ಕುರ್ತೀಸ್ ಎಲ್ಲ? ಸೊ ಸ್ಟಾರ್ಟಿಂಗ್ ರೇಂಜ್ ನಮ್ಮ ಹತ್ರ 175 ಇಂದ ಸ್ಟಾರ್ಟ್ ಆಗುತ್ತೆ. ಡೈಲಿ ವೇರ್ ಕುರ್ತಾಸ್ ಸರ್? ವಿತ್ ಪಾಕೆಟ್ ಬರುತ್ತೆ, ಹವಾಸದ ಸೈಜ್ ಬರುತ್ತೆ. ಓಕೆ, ಹವಾಸದ ಲೆಂತ್ ಬಂದ್ಬಿಟ್ಟು ಹವಾಸಗಿನ 2 ಇಂಚ್ ಜಾಸ್ತಿ ಬರುತ್ತೆ, 42.5 ಬರುತ್ತೆ ನಮ್ಗೆ. ಓಕೆ, ಬ್ರಾಂಡಿಂಗ್ ಇರುತ್ತೆ, ಸೈಜಿಂಗ್ ತುಂಬಾ ಪರ್ಫೆಕ್ಟ್ ಇರುತ್ತೆ. ಎಸ್ ಸರ್. ಎಂ ಟು XXL ಇದೆ, ಎಸ್ ಟು XXL ಕೂಡ ಇದೆ. ಓಕೆ, ಪ್ಯಾಕ್ ಆಫ್ 5 ಬರುತ್ತೆ. ಸೊ ಒಂಥರ ಎಲ್ಲೋ ಫ್ಯಾಕ್ಟ್ರಿಗೆ ಬಂದ್ಬಿಟ್ಟಿದೀವಿ ಅನ್ನೋ ಫೀಲಿಂಗ್ ಇರುತ್ತೆ. ಅಷ್ಟು ಕ್ವಾಂಟಿಟಿ, ಅಷ್ಟು ವೆರೈಟಿ, ತುಂಬಾ ಕಡೆ ಸಪ್ಲೈ ಇದೆ. ನಾವು ಹೇಳ್ಬಾರ್ದು ಎಲ್ಲೆಲ್ಲಿ ಸಪ್ಲೈ ಇದೆ ಅಂತ. ಸೊ ಆಲ್ ಓವರ್ ಬ್ಯಾಂಗ್ಳೂರ್, ಆಲ್ ಓವರ್ ಕರ್ನಾಟಕ, ಮೇನ್ ಸ್ಟೋರ್, ಬಿಗ್ ಸ್ಟೋರ್ಸ್ಗೆಲ್ಲ ಸಪ್ಲೈ ಇದೆ ಆಕ್ಚುಲಿ. ಸೊ ನೋಡ್ಬೋದು ಒಂದೊಂದು ಡಿಸೈನ್ ಅಲ್ಲಿ. ಹೋಲ್ಸೇಲ್ ಮೇಡಮ್ ಇದು. ಓಕೆ, ಸೊ ಇದೆಲ್ಲ ಬಂದ್ಬಿಟ್ಟು ಪ್ಯಾಕ್ ಟು ಪ್ಯಾಕ್ ಇದೆ. ಈಗ ಕಸ್ಟಮರ್ಸ್ಗೆ ಸರ್ ಕೊರಿಯರ್ ಮಾಡ್ತೀರಾ? ಅವ್ರಿಗೆ ಡಿಸೈನ್ಸ್ ಏನಾದ್ರು ವಿಡಿಯೋ ಕಾಲ್ ಬೇಕಂದ್ರೆ ಮಾಡ್ಬೋದಾ ಸರ್? ಖಂಡಿತ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಮೇಡಮ್. ಓಕೆ ಬನ್ನಿ ಮೇಡಮ್, ಏನೇನು ಯಾವ ರೀತಿ ಜಸ್ಟ್ ಸ್ಯಾಂಪಲ್ ಮಾತ್ರ ತೋರಿಸ್ತೀನಿ, ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ಹೇಳಿ. ಶೋರ್ ಸರ್. ಸೊ ಇದೆಲ್ಲ ನೋಡಿ ಹೊಸ ಕಲೆಕ್ಷನ್ಸ್. ಏ ಲೈನ್ ಕುರ್ತಾಸ್ ಸರ್ ಇದೆಲ್ಲ ಕೂಡ? ಓಕೆ, ಸೈಡ್ ಕಟ್ ಅಂತ. ಓಕೆ, ಸೊ ಡಿಫ್ರೆಂಟ್ ಬ್ರ್ಯಾಂಡ್ಸು ಇರುತ್ತಲ್ಲ ಸರ್ ನಿಮ್ಮ ಹತ್ರ? ಹೌದು. ಓಕೆ, ಸೊ ನೋಡಿ 175 ರುಪೀಸಿಂದ ಸ್ಟಾರ್ಟಿಂಗ್ ಅಪ್ ಟು ಯಾವ ರೇಂಜ್ವರೆಗೂ ಇರುತ್ತೆ ಸರ್? ಮೇಡಮ್ ನಿಮಗೆ ಹೋಲ್ಸೇಲ್ ಅಲ್ಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ 700 ವರೆಗೂ ಇದೆ ಮೇಡಮ್. 700 ಅಲ್ಲಿ ಹೋಲ್ಸೇಲ್ ಅಲ್ಲಿ ಹೌದು. ಅವ್ರು ಅಪ್ ಟು 1400 1300 ವರೆಗೂ ಸೇಲ್ ಮಾಡ್ಕೋಬಹುದಲ್ವಾ? ಇದೆಲ್ಲ ಸೆಟ್ಸ್ ಮೇಡಮ್. ಓಕೆ, 3 ಪೀಸ್ ಸೆಟ್, 2 ಪೀಸ್ ಸೆಟ್, ಸೈಡ್ ಕಟ್ ಕುರ್ತಾ, ಎ ಲೈನ್ ಕುರ್ತಾ, ಎವ್ರಿಥಿಂಗ್ ಎಲ್ಲಾ ವೆರೈಟೀಸ್ ಕೂಡ ಸಿಗುತ್ತೆ. ಸ್ವಲ್ಪ ಅಷ್ಟೇ ತೋರ್ಸಕ್ ಆಗ್ತಾ ಇದೆ ವಿಡಿಯೋದಲ್ಲಿ, ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ಹೇಳಿ. ಎಸ್, ಇನ್ನೂ ವೆರೈಟೀಸ್ ಬೇಕಂದ್ರೆ ಸ್ಟೋರ್ಗೆ ವಿಸಿಟ್ ಮಾಡಿ, ಬೆಸ್ಟ್ ಇರುತ್ತೆ. ಒಂದ್ಸರಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ನೋಡಿ ತಗೋಬಹುದು. ರೇಷಿಯೋ ಪ್ಯಾಕೇಜ್ ಎಲ್ಲ ನಾವು ಏನ್ ನೋಡ್ತಾ ಇದೀವಿ ಎಲ್ಲ ಬಲ್ಕ್ ಕ್ವಾಂಟಿಟಿ ನಮಗೆ. ಇದೆಲ್ಲ ರೇಷಿಯೋ ಪ್ಯಾಕೇಜ್ ಬರುತ್ತೆ, ಟಾಪ್ ಅಂಡ್ ಬಾಟಮ್. ಸೊ ನಿಮಗೆ 1-2 ಪೀಸ್ ಅಂತ ದಯವಿಟ್ಟು ಕಾಂಟ್ಯಾಕ್ಟೇ ಮಾಡಕ್ ಹೋಗ್ಬೇಡಿ, ಓನ್ಲಿ ಫಾರ್ ಹೋಲ್ಸೇಲ್ ಮಾತ್ರ. ಈ ಡಿಸೈನ್ ಏನ್ ಸೂಪರ್ ಹಿಟ್ ಡಿಸೈನ್ ಸರ್, ಇಷ್ಟು ಕ್ವಾಂಟಿಟಿ ಇದೆ ಮೇಡಮ್. ಇದೆಲ್ಲ ಸ್ಮಾಲ್ ಕ್ವಾಂಟಿಟಿನ ಆಕ್ಚುಲಿ 5000 ವರೆಗೂ ಬರುತ್ತೆ. ಓಕೆ, ಹಾರ್ಡ್ಲಿ 2000 ಪೀಸಸ್ ಇದೆ, ಜಾಸ್ತಿ ಇದೆ ಕ್ವಾಂಟಿಟಿ. ಸಿಕ್ಕತ್ತೆ ಎಲ್ಲಾದ್ರಲ್ಲೂ ಕೂಡ ಕ್ವಾಂಟಿಟಿ ಅವೈಲೇಬಲ್ ಇರುತ್ತೆ. ಎಸ್ ಸರ್, ನೆಕ್ಸ್ಟ್ ಏನ್ ವೆರೈಟೀಸ್ ತೋರಿಸಿದ್ರ? ಮೇಡಮ್ ನಿಶ್ರುಪ್ ಓನ್ ಬ್ರ್ಯಾಂಡ್ ಆಕ್ಚುಲಿ. ಓಕೆ, ಸೊ ಆಲ್ರೆಡಿ ವೆಲ್ ನೋನ್ ಬ್ರ್ಯಾಂಡ್, ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್. ಓಕೆ, ಸೊ ಎಂಟೈರ್ ರೇಂಜ್ ಸಿಗುತ್ತೆ ನಿಶ್ರುಪ್ ಅಲ್ಲಿ. ಬೇಸಿಕ್ ಕುರ್ತೀಸ್ ಇರ್ಬೋದು, ಎಂಬ್ರಾಯ್ಡರಿ ಕುರ್ತೀಸ್ ಇರ್ಬೋದು, 2 ಪೀಸ್, 3 ಪೀಸ್, ಕಾರ್ಡ್ ಸೆಟ್, ಓಕೆ, ಪ್ರತಿಯೊಂದು ಕೂಡ ಸಿಗುತ್ತೆ ಮೇಡಮ್ ನಮ್ಮಲ್ಲಿ. ಎಸ್ ಸರ್. ಈಗ ಹೊಸ ಮ್ಯಾನುಫ್ಯಾಕ್ಚರರ್, ಸೊ ನಿಶ್ರುಪ್ ಬ್ರ್ಯಾಂಡ್ ಅಲ್ಲಿ. ಹೌದು ಮೇಡಮ್, ನಮ್ಮ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಸಿಗುತ್ತೆ. ಓಕೆ, ತುಂಬಾ ರೀಸನಬಲ್ ಪ್ರೈಸ್ ಗೆ ಸಿಗುತ್ತೆ ಮೇಡಮ್. ಓಕೆ, ಹೊಸದಾಗಿ ಯಾರು ಬಿಸ್ನೆಸ್ ಮಾಡ್ತಾರೆ, ಇವನ್ 10,000 ರುಪೀಸ್ ಇಂದ ಕೂಡ ಬಿಸ್ನೆಸ್. ಅದೇ ತುಂಬಾ ಜನಕ್ಕೆ ಐಡಿಯಾ ಇರಲ್ಲ ಸರ್, ಅಂದ್ರೆ ಎಷ್ಟು ಅಮೌಂಟ್ ಇರಬೇಕು ನಾವು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಎಷ್ಟರಿಂದ ಮಾಡಬಹುದು ಸರ್? ಮನೇಲಿ ಕುತ್ಕೊಂಡು ಸೇಲ್ ಮಾಡಬೇಕು? ಇದರಲ್ಲಿ ಏನಂದ್ರೆ ಇದು ಫ್ಯಾಷನ್ ಆಗಿರ್ಬೇಕು ಆಕ್ಚುಲಿ. ಬಿಸ್ನೆಸ್ ಬಗ್ಗೆ ಫ್ಯಾಷನ್ ಇರಬೇಕು, ನಾನು ಈ ಬಿಸ್ನೆಸ್ ನ ಮಾಡ್ಬೇಕು ಅಂತ. ಈವನ್ ನಾವು ಕೂಡ ಸ್ಕ್ರಾಚ್ ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಓಕೆ, ಸೊ ಇವತ್ತು ನಾವು ಒಂದು ಬ್ರ್ಯಾಂಡ್ ಮಾಡಿದೀವಿ, ಆಲ್ಮೋಸ್ಟ್ 30,000-40,000 ಪೀಸಸ್ ಸೇಲ್ ಮಾಡ್ತಾ ಇದೀವಿ ಮಂತ್ಲಿ ಅಂತ ಹೇಳಿದ್ರೆ. ಓಕೆ, ಅದಕ್ಕೆ ಫ್ಯಾಷನ್ ಇರಬೇಕು. ಟ್ರೂ. ಸೊ ಫ್ಯಾಷನ್ ಇದ್ರೆ ಮಾತ್ರ ಬಿಸ್ನೆಸ್ ಮಾಡಬಹುದು. ಸೊ ಇಲ್ಲಿ ಅಮೌಂಟ್ ಮ್ಯಾಟರ್ ಆಗಲ್ಲ ಮೇಡಮ್. ಓಕೆ, ಇವನ್ 10,000 ಇದ್ರೆ ಕೂಡ ಬಿಸ್ನೆಸ್ ಸ್ಟಾರ್ಟಿಂಗ್ ಒಂದು 10,000 ಸ್ಟಾರ್ಟ್ ಮಾಡ್ಕೋಬಹುದಲ್ವಾ? ಓಕೆ, 10,000 ಇದ್ರೆ ಕೂಡ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಈ ಕಸ್ಟಮರ್ಗೆ ಯಾವ ತರ ಸಪೋರ್ಟ್ ಮಾಡ್ತೀರಾ ಸರ್? ಈಗ ತುಂಬಾ ಜನ ಎದುರ್ಕೊಳ್ತಾರೆ, ಏನಾದ್ರು ಸೈಜ್ ಕಟ್ ಆದ್ರೆ ಆಮೇಲೆ ಸೇಲ್ ಆಗಿಲ್ಲ ಅಂದ್ರೆ ಈ ತರ ಎಲ್ಲ ಇರುತ್ತಲ್ವಾ, ಅವ್ರಿಗೆ ಯಾವ ತರ ಸಪೋರ್ಟ್ ಮಾಡ್ತೀರಾ? ಮೇಡಮ್ ನಾನು ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಅಂದ್ರೆ ಹೆಂಗಿರ್ಬೇಕಂತ ಹೇಳಿದ್ರೆ, ನಾವು ಬ್ರಾಂಡ್ಸ್ ಜೊತೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಲ್ಲ. ಓಕೆ, ಸೊ ಮತ್ತೆ ಪ್ರೈಸಿಂಗ್ ಕೂಡ ಇಶ್ಯೂ ಬರಲ್ಲ. ಓಕೆ, ಸೊ ಈಗ ನಾನು ಒಂದು ಬ್ರಾಂಡ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಯಾವ್ದೋ ಐಟಮ್ ತರೋದು, ಕಲರ್ಸ್ ಚೆನ್ನಾಗಿದೆ, ಕ್ವಾಲಿಟಿ ಇಲ್ಲ, ಸ್ಟಿಚಿಂಗ್ ಇಶ್ಯೂ ಇದೆ, ಆ ತರದ ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ ಅಲ್ಲಿ ಸ್ಟಕ್ ಆಗ್ತಾರೆ. ಓಕೆ, ಸೊ ಯಾವಾಗ ಬ್ರಾಂಡ್ಸ್ ಜೊತೆ ನೀವು ಬಿಸ್ನೆಸ್ ಡೀಲ್ ಮಾಡ್ತೀರಾ ಅವಾಗ ನೀವು ಒಳ್ಳೆ ಕ್ವಾಲಿಟಿ, ಒಳ್ಳೆ ಪ್ರಾಡಕ್ಟ್, ಹೌದು. ಸೊ ಕಸ್ಟಮರ್ಸ್ ಕೂಡ ಅಟ್ರಾಕ್ಟ್ ಆಗ್ತಾರೆ. ಕಸ್ಟಮರ್ಸ್ ನೀವು ಯಾವ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಏನೇ ಇಶ್ಯೂ ಬಂದ್ರೆ ನಾನು ರಿಟರ್ನ್ ತೊಳ್ತೀನಿ. ಓಕೆ, ಸೊ ನೀವು ಬ್ರಾಂಡ್ ಜೊತೆ ನೀವ್ ಹೇಳ್ಬೇಕು, ಸರ್ ನನ್ಗೆ ಏನಾದ್ರು ಡ್ಯಾಮೇಜ್ ಬಂತು, ಕಲರ್ ಆಯ್ತು, ನಾನು ರಿಟರ್ನ್ ಕೊಡ್ತೀನಿ ಅಂತ. ಹಂಗಿದ್ದಾಗ ಮಾತ್ರ ಕಸ್ಟಮರ್ ಗೆ. ಸೊ ನೀವು ಕೂಡ 100% ಗ್ಯಾರಂಟಿ ಕೊಡ್ತೀರಾ ಕಸ್ಟಮರ್ಸ್ ಗೆ? ನಾವ್ ಏನೇ ಇಶ್ಯೂ ಬಂದ್ರು ಕೂಡ ನಾವು ರಿಟರ್ನ್ ತೊಳ್ತೀವಿ. ಓಕೆ, ರಿಟೇಲರ್ಸ್ ಅಂದ್ರೆ ಕೂಡ ರಿಟರ್ನ್ ತೊಳ್ತೀವಿ. ಇವನ್ ನಮ್ಮ ಹತ್ರ ಡೈರೆಕ್ಟ್ ಬಂದು ಕಸ್ಟಮರ್ಸ್ ಬಂದ್ಬಿಟ್ಟು ಪರ್ಚೇಸ್ ಮಾಡ್ತಾರಲ್ಲ, ಅವ್ರ ಹತ್ರ ರಿಟರ್ನ್ ತೊಳ್ತೀವಿ. ವಿ ಆರ್ ರೆಡಿ ಟು ಎಕ್ಸ್ಚೇಂಜ್. ಓಕೆ, ಸೊ ಬಿಸ್ನೆಸ್ ಮಾಡೋರಿಗೆ 100% ಸಪೋರ್ಟ್ ಅಂತ ಸಿಗುತ್ತೆ. ಹೌದು ಮೇಡಮ್, ಆ ಕಾನ್ಫಿಡೆನ್ಸ್ ಇದ್ದಾಗ ಕಸ್ಟಮರ್ಗೂ ಕೂಡ ಲೈಫ್ ಟೈಮ್ ಕಸ್ಟಮರ್ಸ್ ಆಗ್ತಾರೆ. ಒನ್ ಟೈಮ್ ಪರ್ಚೇಸ್ ಮಾಡಿದ್ರು ಲೈಫ್ ಟೈಮ್ ಕಸ್ಟಮರ್ ಆಗ್ತಾರೆ. ಓಕೆ, ಸೊ ನಾನು ಬಿಸ್ನೆಸ್ ಮಾಡೋರ್ಗೆ, ಹೊಸ ಬಿಸ್ನೆಸ್ ಮಾಡೋರ್ಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಕಸ್ಟಮರ್ ಕೂಡ ಸೇವಿಂಗ್ಸ್ ಅಕೌಂಟ್ ಇದ್ದಂಗೆ.
ಓಕೆ ಪ್ರತಿದಿನ ಈ ಫ್ಯಾಷನ್ ಫೀಲ್ಡ್ ಅಲ್ಲಿ ಏನಂದ್ರೆ ಪ್ರತಿದಿನ ಅಡಾಪ್ಟ್ ಆಗ್ತಾ ಹೋಗ್ತಾರೆ, ಚೇಂಜ್ ಆಗ್ತಾ ಇರುತ್ತೆ. ನಾವು ಫೇಸ್ ಮಾಡ್ತಾ ಹೋಗ್ತೀವಿ. ಎಸ್ ಸೊ ನಾವು ಅವ್ರ ಜೊತೆ ಹೆಂಗೆ ಗ್ರೀಟ್ ಮಾಡ್ತೀವಿ, ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ತೀವಿ, ಅದೆಲ್ಲ ಮ್ಯಾಟರ್ ಆಗುತ್ತೆ. ಓಕೆ ಸೊ ಇದೆಲ್ಲ ಬಂದ್ಬಿಟ್ಟು ನಮಗೆ ಫ್ಯಾಷನ್ ಇರಬೇಕು. ನಾನು ಈ ರೀತಿ ಐಟಮ್ ನ ಕೊಡ್ಬೇಕು, ನಮ್ಮ ಕಸ್ಟಮರ್ ಟೇಸ್ಟ್ ಏನು ನಾನು ಅದನ್ನ ತಂದ್ಕೊಡ್ಬೇಕು. ಎಸ್ ಪ್ರತಿಯೊಂದು ಕೂಡ ನೀವು ಕಸ್ಟಮರ್ ಜೊತೆ ಹೆಂಗೆ ಬಿಹೇವ್ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ಓಕೆ ವೆರೈಟೀಸ್ಗಂತೂ ಇಲ್ಲಂತೂ ಏನು ಕಮ್ಮಿ ಇರೋದಿಲ್ಲ, ಹೊಸ ಹೊಸ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಹೌದು ಮೇಡಮ್. ಸೊ ಅವ್ರಿಗೇನು ಔಟ್ಡೇಟ್ ಆಗೋದಿಲ್ಲ. ಒಂದ್ಸರಿ ನೀವು ಜಾಯಿನ್ ಆಗ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಐಡಿಯಾ ಬಂದ್ಬಿಡುತ್ತೆ ಹೇಗ್ ಮಾಡ್ಬೇಕು ಏನು ಅಂತ. ಇನ್ನು ಏನಾದ್ರು ಐಡಿಯಾ ಬೇಕಾದ್ರೆ ಸರ್ ಇದಾರೆ, ಹೇಳ್ಕೊಡ್ತಾರೆ. ಮತ್ತೆ ಓವರ್ ದ ಫೋನ್ ಎಲ್ಲ ಡಿಸ್ಕಸ್ ಮಾಡಕ್ಕಾಗಲ್ಲ ಮೇಡಮ್. ತುಂಬಾ ಜನ ನಂಗೆ ಕಾಲ್ ಮಾಡ್ತಾರೆ, ಲಾಸ್ಟ್ ನಿಮ್ದು ವಿಡಿಯೋಸ್ ಕೂಡ ನೋಡಿ ತುಂಬಾ ಜನ ಕಾಲ್ ಮಾಡಿ, ಸರ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀನಿ, ಏನ್ ಇನ್ಪುಟ್ಸ್ ಕೊಡ್ತೀರಾ ಅಂತ. ಸೊ ಓವರ್ ದ ಫೋನ್ ನಾವು ಕೂಡ ತುಂಬಾ ಬಿಸಿ ಇರ್ತೀವಿ, ನಾವು ಹೋಲ್ಸೇಲ್ ಆಗಿರೋದ್ರಿಂದ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಾವು ಕೂಡ ಬಿಸಿ ಇರ್ತೀವಿ. ಓವರ್ ದ ಫೋನ್ ನಾವೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಈಗ ಕೆಲವ್ರು ಏನ್ ಹೇಳ್ತಾರೆ, ಸರ್ ನಾನೊಂದು 10 ಲಕ್ಷ ಹಾಕ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್, ಏನ್ ಐಡಿಯಾ ಕೊಡ್ತೀರಾ ಸರ್? ನನಗೆ ಅದು ಲೊಕಾಲಿಟಿ ಏನು, ಪಬ್ಲಿಕ್ ಯಾವ ರೀತಿ ಇದಾರೆಲ್ಲ ನಾನು ಹೇಳಕ್ಕಾಗಲ್ಲ. ಸೊ ನಿಮ್ದೆಲ್ಲ ನೀವು ಕೂಡ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳಿ. ನಿಮ್ಮ ಕಸ್ಟಮರ್ ಏನ್ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ. ಸೊ ಅವರಿಗೆ ಬೇಸಿಕ್ ಕುರ್ತೀಸೇ ಬೇಕಾ ಅಥವಾ ಅವರೇಜ್ ರೇಟ್ ಅಲ್ಲಿ ಬೇಕಾ, ಇಲ್ಲ ಬ್ರ್ಯಾಂಡ್ ಕೂಡ ನಡೆಯುತ್ತಾ ನಿಮ್ಮ ಏರಿಯಾದಲ್ಲಿ. ಸೊ ಸ್ವಲ್ಪ ಮಾರ್ಕೆಟ್ ಸ್ಟಡಿ ಮಾಡಿ. ಸೊ ಹಂಗಿದ್ದಾಗ ನಾವು ಬಿಸ್ನೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಮೇಡಮ್. ಓಕೆ. ಸೊ ಇಲ್ಲಿ ಬಂದು ನೀವು ಒಂದ್ಸರಿ ಮಾತಾಡಕ್ಕೆ ಅಂತಲ್ಲ ವೆರೈಟೀಸ್ ಎಲ್ಲ ನೋಡಿ ನೀವು ಸರ್ ಜೊತೆಗೆ ಬೇಕಾದ್ರೆ ಮಾತಾಡ್ಬೋದು. ಶೋರ್. ಸೊ ನಮಗೂ ಕೂಡ ಫೇಸ್ ಟು ಫೇಸ್ ಡಿಸ್ಕಸ್ ಮಾಡಿದಾಗ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ನ ಫೀಲ್ ಮಾಡಬಹುದು. ಓಕೆ. ಯಾವ ರೀತಿ ಬಿಸ್ನೆಸ್ ಮಾಡಬಹುದು ಅಂತ ನಾವ್ ಹೇಳ್ಬೋದು, ಐಡಿಯಾ ಕೊಡ್ಬೋದು. ಎಸ್ ಸರ್. ಈಗ ವೆರೈಟೀಸ್ ನೋಡೋಣ ಸರ್. ಖಂಡಿತ ಮೇಡಮ್. ಈಗ ನಿಶ್ರೂಪಲ್ ನೋಡೋಣ ಸರ್. ಈಗ ಆವಾಜ ಎಲ್ಲ ನೋಡಿದೀವಿ, ನಿಶ್ರೂಪಲ್ ಯಾವ ತರ ವೆರೈಟೀಸ್ ಅಂತ ಎಲ್ಲ ನೋಡೋಣ. ಬ್ರ್ಯಾಂಡ್ ಮಾಡ್ತೀವಿ ಅಂತ ಹೇಳಿ ಬರೀ ಬೇಸಿಕ್ ಕುರ್ತೀಸ್ ನ ಮಾಡಿರ್ತಾರೆ. ಓಕೆ. ನಿಶ್ರೂಪಲ್ಲಿ ಎಂಟೈರ್ ರೇಂಜ್ ಇದೆ ಮೇಡಮ್. ಓಕೆ. ಪಾರ್ಟಿ ವೇರ್ ಆಗಿರ್ಬೋದು, ಪಾರ್ಟಿ ವೇರ್ ಆಗಿರ್ಬೋದು, ಡೈಲಿ ವೇರ್ ಆಗಿರ್ಬೋದು, ಸೆಟ್ಸ್, ಕಾರ್ಡ್ ಸೆಟ್, ಅಂಬ್ರೆಲಾ ಪ್ರತಿಯೊಂದು ಕೂಡ ಇದೆ. ಓಕೆ. ಜಸ್ಟ್ ಬಂದಿದೆ. ಓಕೆ. ವೆರೈಟೀಸ್ ನ್ಯೂ ಸ್ಟಾಕ್ ಇದು. ವಿತ್ ಪಾಕೆಟ್ ಬರುತ್ತೆ ಮೇಡಮ್. ಆಲ್ಮೋಸ್ಟ್ ಟಾಪ್ ಅಲ್ಲಿ ಪಾಕೆಟ್ ಇರುತ್ತೆ. ಓಕೆ. ಸೊ ಬೇಸಿಕ್ ಕುರ್ತೀಸ್ ಅಂತ ಬಂದಾಗ ಟಾಪ್ ಅಲ್ಲಿ ಪಾಕೆಟ್ ಇರುತ್ತೆ, ಏನು ಸೆಟ್ ಅಂತ ಬಂದಾಗ ಬಾಟಮ್ ಅಲ್ಲಿ ಪಾಕೆಟ್ ಇರುತ್ತೆ ನಿಶ್ರೂಪ್ ಅಲ್ಲಿ. ಓಕೆ. ದಟ್ ಇಸ್ ಅ ಸ್ಪೆಷಾಲಿಟಿ. ಸೊ ಮತ್ತೆ ಪ್ರೈಸಿಂಗ್ ಕೂಡ ತುಂಬಾ ಅಟ್ರಾಕ್ಟಿವ್ ಪ್ರೈಸ್ ಇರುತ್ತೆ ಮೇಡಮ್. ಇದೆಲ್ಲ ಎಂಬ್ರಾಯ್ಡರಿ ಕುರ್ತಿ 1000 ಗೆ 4 ಮಾರ್ಬೋದು ರಿಟೇಲರ್ಸ್. ಸೇಲ್ ಮಾಡಬಹುದು ಅವ್ರು ತಗೊಂಡು ಹೋಗಿ. 1000 ಗೆ 4. ಓಕೆ. ನೋಡಿ ನಾನು ಹೋಲ್ಸೇಲ್ ಪ್ರೈಸ್ ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಟ್ರೂ. ಬಟ್ ಸ್ಟಾರ್ಟಿಂಗ್ ಫ್ರಮ್ 175 ಅಂತೂ ಸಿಕ್ಕತ್ತೆ. 175 ಇಂದ ಸಿಗುತ್ತೆ ಮೇಡಮ್. ಓಕೆ. ಇನ್ನು ಈ ತರ ವೆರೈಟೀಸ್ ಎಲ್ಲ ಬೇಕಾದ್ರೆ ಹೇಳ್ತಾರೆ ನೋಡಿ ಮೇಡಮ್. ಆಲ್ಮೋಸ್ಟ್ 10,000 ಪೀಸಸ್ ಇದೆ. ಎಷ್ಟು ಬೇಕಂದ್ರೂ ಕೂಡ ಇದೆ. ಫ್ಯಾಕ್ಟರಿಯಲ್ಲೂ ಕೂಡ ಇರುತ್ತೆ. ಎಷ್ಟು ವೆರೈಟಿ ಇದೆ ಅಂಡ್ ಹೊಸ ಹೊಸ ಅಪ್ಡೇಟ್ಸ್ ಎಲ್ಲ ಸಿಗ್ತಾನೆ ಇರುತ್ತೆ, ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ ಕಲೆಕ್ಷನ್ಸ್ ಎಲ್ಲ. ಈ ಸರಿ ನೋಡ್ದಂಗೆ ನೆಕ್ಸ್ಟ್ ಟೈಮ್ 1 ವೀಕ್ ಎಲ್ಲ ಇರೋದಿಲ್ಲ, ಫುಲ್ ಚೇಂಜ್ ಆಗೋಗ್ಬಿಟ್ಟಿದೆ. ಸೌತ್ ಇಂಡಿಯಾ ಸಪ್ಲೈ ಆಗುತ್ತೆ ಮೇಡಮ್. ಆಲ್ಮೋಸ್ಟ್ 3000 ಪ್ಲಸ್ ಕಸ್ಟಮರ್ಸ್ ಸಪ್ಲೈ ಆಗ್ತಾ ಇದೆ. ಓಕೆ. ರೆಗ್ಯುಲರ್ ಬೇಸಿಸ್ ಅಲ್ಲಿ ವಾಂಟೆಡ್ ಟು ಬಿಲ್ಡ್ ಎ ಬ್ರ್ಯಾಂಡ್. ಸೊ ಅದಕ್ಕೋಸ್ಕರ ನಾವು ಕೂಡ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರು ಇದನ್ನ ನಾವು ಒಂದು ಬ್ರ್ಯಾಂಡ್ ಮಾಡಬೇಕು, ಇದನ್ನ ಒಂದು ಪ್ಯಾಷನ್ ಆಗಿ ನಾವು ತಗೊಂಡೋಗ್ಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಓ ಸೂಪರ್ ಸರ್. ಎಸ್. ಇದೆಲ್ಲ ಕೂಡ ನ್ಯೂ ಅರೈವಲ್ ಕಲೆಕ್ಷನ್ಸ್ ಅಲ್ವಾ ಸರ್? ನೀವೆಲ್ಲ ನೋಡ್ಬೋದು. ಇದೆಲ್ಲ ವರ್ಟಿಕನ್ ಪ್ರಿಂಟ್ಸ್. ವರ್ಟಿಕನ್ ಫ್ಯಾಬ್ರಿಕ್ ತುಂಬಾ ಟ್ರೆಂಡಿಂಗ್ ಇದೆ ಈಗ. ಸೊ ಟ್ರೆಂಡಿ ಪ್ಯಾಟರ್ನ್ಸ್ ಎಲ್ಲ ಕೂಡ ಸಿಗುತ್ತೆ ನೋಡಿ. ಎಸ್. ಸೊ ಇದು 2 ಪೀಸ್ ಸೆಟ್, ಲೈಕ್ ಕಾರ್ಡ್ ಸೆಟ್, ಸಿಲ್ಕ್ 2 ಪೀಸ್ ಸೆಟ್ ಮೇಡಮ್. ಓಕೆ. ಸೊ ನೋಡಿ ಡಿಫರೆಂಟ್ ಒಂದು ಚೆನ್ನಾಗಿದೆ ಮೇಡಮ್. ಪ್ರಿಂಟ್ಸ್ ಚೇಂಜ್ ಆಗ್ತಾನೆ ಇರುತ್ತಲ್ಲ ಸರ್? ಆಗ್ತಾ ಇರುತ್ತೆ ಮೇಡಮ್. ಫ್ರೀಕ್ವೆಂಟ್ ಆಗಿ ಎವ್ರಿ ವೀಕ್ ನ್ಯೂ ಅರೈವಲ್ ಇರುತ್ತೆ. ಓಕೆ. ಸೊ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆ. ಒಂದಕ್ಕಿಂತ ಒಂದಕ್ಕೆ ಚೆನ್ನಾಗಿದೆ ನೋಡಿ. ಸೊ ಈ ತರ ನೀವು ಕಾಂಬೋ ಪ್ಯಾಕ್ ತಗೋಬೇಕಾಗುತ್ತೆ ಹೋಲ್ಸೇಲ್ ಅಲ್ಲಿ. M to XXL ಬರುತ್ತೆ. ಎಂಟೈರ್ ಪ್ಯಾಕ್ ತಗೋಬೇಕು, ಹಂಗಿದ್ದಾಗ ಮಾತ್ರ ಹೋಲ್ಸೇಲ್ ಕೊಡೋದು. ಎಸ್. ಹೋಲ್ಸೇಲ್ಗೆ. ರಿಟೇಲ್ ಬೇಕಾದ್ರೆ ರಿಟೇಲ್ ಕೌಂಟರ್ ಒಂದು ಸಪರೇಟ್ ಆಗಿದೆ, ಜಸ್ಟ್ ಅದು ಡೈರೆಕ್ಟ್ ವಿಸಿಟ್ ಮಾತ್ರ, ಆನ್ಲೈನ್ ಫೆಸಿಲಿಟಿ ಇಲ್ಲ ಫ್ರೆಂಡ್ಸ್. ಸೊ ನೋಡಿ ಇದೆಲ್ಲ ಹೊಸ ಕಲೆಕ್ಷನ್ಸ್, ಫುಲ್ ವೆರೈಟೀಸ್ ಇದೆ. ಒಂದ್ಸರಿ ಬಿಸ್ನೆಸ್ ಐಡಿಯಾ ಎಷ್ಟೊಂದು ಜನ ಅನ್ಕೊಂಡಿರ್ತಾರೆ, ಮುಂದೆ ಬರಕ್ ಭಯ ಇರುತ್ತೆ ಅವರಿಗೆ, ಅಂತವ್ರು ಒಂದ್ಸರಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ ರೇಂಜ್. ಒಂದ್ಸರಿ ಪ್ರಾಡಕ್ಟ್ಸ್ ಎಲ್ಲ ನೋಡಿದ್ರೆ ಬಿಸ್ನೆಸ್ ಮಾಡಕ್ಕಾಗಲ್ಲ. ಓಕೆ. ನೀವು ಇವತ್ತು ಯಾರ್ಯಾರು ಅಚೀವ್ ಮಾಡಿದ್ರೆ ಅವರೆಲ್ಲ ಫೇಲ್ಯೂರ್ ಕಂಡೇನೆ ಅವರು ಇವತ್ತು ಸಕ್ಸಸ್ ಅಲ್ಲಿ ಇರೋದು. ಟ್ರೂ. ಸೊ ಎದ್ರಿಕಂಡ್ ಬಿಸ್ನೆಸ್ ಮಾಡಬಾರ್ದು, ಕಾನ್ಫಿಡೆನ್ಸ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು. ನಾನು ಅವಾಗ್ಲೇ ಹೇಳಿದ್ನಲ್ಲ, ಬಟ್ಟೆ ಬಿಸ್ನೆಸ್ ಬಂದ್ಬಿಟ್ಟು ಫ್ಯಾಷನ್ ಫೀಲ್ಡ್ ಇದು. ಅವರಿಗೆ ಫ್ಯಾಷನ್ ಇರ್ಬೇಕು, ಅವ್ರಿಗೆ ಫಸ್ಟ್ ಇಂಟ್ರೆಸ್ಟ್ ಇರಬೇಕು, ಕಸ್ಟಮರ್ ಗೆ ಕೊಡ್ಬೇಕು, ಅವ್ರ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಅದನ್ನ ಕೊಡ್ಬೇಕು ಅನ್ನಂಗಿದ್ದಾಗ ಮಾತ್ರ ಕೊಡ್ಬೋದು. ನೋಡಿ ಇದೆಲ್ಲ ಬೇಸಿಕ್ ಕುರ್ತೀಸ್ ಮೇಡಮ್. ಎಸ್. ಸೊ ಮಲ್ಟಿಪಲ್ ವೆರೈಟೀಸ್ ಇದೆ, ಆಲ್ಮೋಸ್ಟ್ 150 ಪ್ಲಸ್ ಡಿಸೈನ್ಸ್ ಇದೆ. ಓಕೆ. ಇದೆಲ್ಲ ಅಂಬ್ರೆಲಾ ಬರುತ್ತೆ. ಅಂಬ್ರೆಲಾ. ಸೊ ಅಂಬ್ರೆಲಾ ಸೆಟ್ ಸರ್ ಇದು? ಅಂಬ್ರೆಲಾ ಮೇಡಮ್. ಅಂಬ್ರೆಲಾ ಸೆಟ್ ಅಲ್ಲ, ಇದು ಬರೀ ಅಂಬ್ರೆಲಾ ಬರುತ್ತೆ. ಓನ್ಲಿ ಟಾಪ್ಸ್. ಓಕೆ. ಇದೆಲ್ಲ 46 ಲೆಂತ್ ಬರುತ್ತೆ. ಓಕೆ. ಸೊ ಎಲ್ಲ ಅವಾಸ ಸೈಜ್ ಬರುತ್ತೆ ಮೇಡಮ್. ಸೊ ನಾನು ಇದೆಲ್ಲ ತೋರಿಸ್ತೀನಿ. ಶೂರ್. ಸೊ ಇದೆಲ್ಲ ಕೂಡ ವೆರೈಟಿ. ಇದೆಲ್ಲ ಲೆಗ್ಗಿನ್ಸ್.
ಎಲ್ಲ ಗೋಕಲಸ್ ಲೆಗಿನ್ಸ್ ಬರುತ್ತೆ. ಓಕೆ, ಲೆಗಿನ್ಸ್ ಕೂಡ ನಿಮಗೆ ಕ್ವಾಂಟಿಟಿಲಿ ಸಿಕ್ಬಿಡತ್ತೆ. ಕ್ವಾಂಟಿಟಿ ಎಷ್ಟು ಬೇಕಂದ್ರೂ ಕೂಡ ಸಿಗುತ್ತೆ ಮೇಡಮ್, ಎಷ್ಟು ಕ್ವಾಂಟಿಟಿ ಬೇಕಂದ್ರೂ ಕೂಡ ಸಿಗುತ್ತೆ. ಇದು ಬಂದ್ಬಿಟ್ಟು ಎಲ್ಲಾ ಸೈಜಸ್ ತಗೊಂಡವರಿಗೆ ಮಾತ್ರ ಕೊಡೋದು, ಎಷ್ಟು ಡಬಲ್ ಎಕ್ಸೆಲ್. ಓಕೆ, ಅದು ಕೂಡ ಕಾಂಬೋ ತರನೇ ತಗೋಬೇಕಾಗುತ್ತೆ ಸರ್. ಹೌದು. ಓಕೆ, ಇದೆಲ್ಲ ಸೆಟ್ ಸರ್ ಇದು? ಇದೆಲ್ಲ ಸೆಟ್ ಡಿಸ್ಚಾರ್ಜ್ ಪ್ರಿಂಟ್ ಬರುತ್ತೆ, ಕ್ಯಾಪ್ಸೂಲ್ ರಯಾನು ಡಿಸ್ಚಾರ್ಜ್ ಪ್ರಿಂಟ್ ಬರುತ್ತೆ ಮೇಡಮ್. ಓಕೆ, ಡಿಜಿಟಲ್ ಪ್ರಿಂಟ್ ಅಲ್ಲಿ ಕ್ಯಾಪ್ಸೂಲ್ ರಿಯಾನ್. ಓಕೆ, ಎಲ್ಲ M2 ಡಬಲ್ ಎಕ್ಸೆಲ್ ಬರುತ್ತೆ ಇದು. ಓಕೆ, ಸೊ ಇದೆಲ್ಲ ಡಿಫ್ರೆಂಟ್ ಪ್ರಿಂಟ್ಸ್ ಇದೆ. ಹೋಲ್ಸೇಲ್ ಆಗಿರೋ ಕಾರಣ ಒಂದೊಂದು ವೆರೈಟಿ ಇಂಡಿವಿಜುವಲ್ ಆಗಿ ತೋರ್ಸಕ್ ಆಗೋದಿಲ್ಲ. ಹೋಲ್ಸೇಲ್ ಕಸ್ಟಮರ್ ಬಂದ್ರೆ ಬೇಕಾದ್ರೆ ಒಂದು ಸ್ಯಾಂಪಲ್ ಸೆಕ್ಷನ್ ಇರುತ್ತೆ, ಅವ್ರಿಗೆ ನಿಮ್ಗೆ ಯಾವ ತರ ಬೇಕಾದ್ರೂ ಆ ತರ ಅಟೆಂಡ್ ಮಾಡ್ತಾರೆ, ತೋರಿಸ್ಕೊಡ್ತಾರೆ. ಮೇಡಮ್ ನಾನು ನಿಮ್ಮ ವಿಡಿಯೋ ಮೂಲಕ ಏನ್ ಹೇಳ್ತಿದ್ದೀನಿ ಅಂದ್ರೆ ವೈಟ್ ಲೇಬಲಿಂಗ್ ಕೂಡ ಮಾಡ್ತೀವಿ ಮೇಡಮ್. ಓಕೆ, ಅವ್ರಿಗೆ ಬೇಕಾಗಿರೋ ಬ್ರ್ಯಾಂಡ್ ಕೂಡ ನಾವು ಮಾಡ್ತೀವಿ, ಬಟ್ ಬ್ರ್ಯಾಂಡ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್. ಓಕೆ, then only we can do the white labeling. ಅಂಡ್ ಆಲ್ಸೋ ಕ್ವಾಂಟಿಟಿ ಇರ್ಬೇಕಲ್ವಾ? ಮಿನಿಮಮ್ 100 ಕ್ವಾಂಟಿಟಿ ಇದ್ದಾಗ ಮಾತ್ರ ವೈಟ್ ಲೇಬಲಿಂಗ್ ಮಾಡಕ್ಕೆ. ಒಂದು ಡಿಸೈನ್ ಅಲ್ಲಿ 100 ಪೀಸಸ್. ಓಕೆ, ಸೊ ಇಫ್ ಇನ್ ಕೇಸ್ ಮ್ಯಾನುಫ್ಯಾಕ್ಚರರ್ಸ್ ನಾವು ಅದಕ್ಕೂ ಕೂಡ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದೀವಿ. ನಮ್ದು ಏನ್ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಾ ಇದೀವಿ ಅದೇ ಪ್ರೈಸ್ ಗೆನೆ ಅವರಿಗೆ ವೈಟ್ ಲೇಬಲಿಂಗ್ ಕೂಡ ಮಾಡ್ಕೊಡ್ತೀವಿ. ಓಕೆ, ಸೊ ಯಾರಿಗಾದ್ರೂ ಇಫ್ ಇಟ್ ಇಸ್ ಎ ಗುಡ್ ಕ್ವಾಂಟಿಟಿ. ಓಕೆ, ಕ್ವಾಂಟಿಟಿ ಇರಬೇಕು ಪ್ಲಸ್ ರಿಜಿಸ್ಟರ್ಡ್ ಆಗಿರ್ಬೇಕು ಬ್ರ್ಯಾಂಡ್. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಸರ್, ಫರ್ದರ್ ಅದಕ್ಕೆ ಏನೇನು ಅಂತ ಅವ್ರು ಮಾತಾಡ್ತಾರೆ. ಸೊ ನಿಮ್ದೇ ಓನ್ ಬ್ರ್ಯಾಂಡ್ ಕೂಡ ಮಾಡ್ಬೋದು, ಬಟ್ ಅದೇ ಕ್ವಾಂಟಿಟಿ ಇರ್ಬೇಕು, ಅದಕ್ಕೋಸ್ಕರ ಒಂದೆರಡು ವೆರೈಟಿ ಅಂದ್ರೆ ಮಾಡ್ಕೊಡಲ್ಲ. ಕಾಟ್ ಸೆಟ್ಸ್ ಫ್ಯಾಬ್ರಿಕ್ ಎಲ್ಲ ಬಂದ್ಬಿಟ್ಟು ಮೇಡಮ್ ಮಿಲ್ ಇಂದ ಬರೋದು, ಆಕ್ಚುಲಿ ಡೈರೆಕ್ಟ್ ಮಿಲ್ ಇಂದ. ಓಕೆ, ದೇರ್ ಇಸ್ ನೋ ಏಜೆಂಟ್, ದೇರ್ ಇಸ್ ನೋ ಬ್ರೋಕರ್, ಡೈರೆಕ್ಟ್ ಮಿಲ್ ಇಂದ ಬರೋದ್ರಿಂದ ನಮಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಬರುತ್ತೆ. ಸೊ ಹಂಗಾಗಿ ನಾವು ಕಸ್ಟಮರ್ಗೂ ಒಳ್ಳೆ ಪ್ರೈಸ್ ಅಲ್ಲಿ ಕೊಡಬಹುದು, ಒಳ್ಳೆ ಪ್ರೈಸ್ ಅಲ್ಲಿ ಕೊಡಬಹುದು. ಎಸ್, ಕಾಟ್ ಸೆಟ್ಸ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಬಟ್ಟೆ ಫೀಲ್ಡ್ ಅಲ್ಲಿ ಮೇಡಮ್ ಪರ್ಚೇಸ್ ಚೆನ್ನಾಗಿರ್ಬೇಕು. ಅಗೈನ್ ಪರ್ಚೇಸ್ ಚೆನ್ನಾಗಿದ್ರೆ ಮಾತ್ರ ನೀವು ಬಿಸ್ನೆಸ್ ಮಾಡಕ್ಕಾಗೋದು. ಪರ್ಚೇಸ್ ಚೆನ್ನಾಗಿಲ್ಲ, ಇಲ್ಲ ನನ್ಗೆ ಎಲ್ರು ಕೊಡ್ತಾ ಇದಾರೆ 1000ಗೆ 6 ಟಾಪ್ ಕೊಡ್ತಾರೆ, 10 ಟಾಪ್ ಕೊಡ್ತಾರೆ, ಅವ್ರು ಏನ್ ಕೊಡ್ತಿದಾರೆ ಅಂತ ನೋಡಿ ಫಸ್ಟ್. ಕ್ವಾಲಿಟಿ ಈಗ ಕರೆಂಟ್ ಟ್ರೆಂಡ್ ಆರ್ಟಿಕಲ್ ಕೊಡ್ತಾ ಇದಾರ, ಏನ್ ಕೊಡ್ತಾ ಇದಾರೆ ಫಸ್ಟ್ ನೀವು ನೋಡಿ ವಿಸಿಟ್ ಮಾಡಿ. ಸೊ ಈಗ ವರ್ಡ್ ಆಫ್ ಮೌತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವ್ ಏನ್ ಹೇಳ್ತೀವಿ ಅದು ಪ್ರಾಕ್ಟಿಕಲ್ ಆಗಿ ಏನಿದೆ ನೋಡ್ಬೇಕು ಮೇಡಮ್. ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನ್ ಐಟಮ್ ಕೊಡ್ತಾರೆ, ನಾನ್ ಯಾಕೆ ಕೊಡಕ್ ಆಗ್ತಲ್ಲ ಐಟಮ್ ನ. ಓಕೆ, ಸೊ ಒಂದು ನಮ್ ಪರ್ಚೇಸ್ ರಾಂಗ್ ಇರುತ್ತೆ, ನಮ್ಮಲ್ಲಿ ಕೊಡಕ್ಕಾಗಿಲ್ಲ ಅಂದ್ರೆ, ಇಲ್ಲಾಂದ್ರೆ ಅವ್ರ ಬೇರೆಯವ್ರು ಏನ್ ಕೊಡ್ತಾ ಇದಾರೆ ಅವ್ರದ್ದು ಐಟಮ್ ಹೆಂಗಿರುತ್ತೆ ನೋಡಿ ಫಸ್ಟ್. ಸೊ ಬೇರೆಯವ್ರ ಬಗ್ಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಸೊ ಏನ್ ಬಿಸ್ನೆಸ್ ಏನಂತ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ಕಾರ್ಡ್ ಸೆಟ್ಸ್. ತುಂಬಾ ನಿಶ್ ರೂಪಲ್ಲಿ ಕಾರ್ಡ್ ಸೆಟ್ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಆಲ್ಮೋಸ್ಟ್ 20,000 ಪೀಸಸ್ ನಾವು ಪ್ರೊಡಕ್ಷನ್ ಇದೆ ನಮ್ದು. ಓಕೆ, ವೆರೈಟೀಸ್ ಚೇಂಜ್ ಆಗ್ತಾನೆ ಇರುತ್ತೆ. ಹೌದು ಮೇಡಮ್, ಪ್ರತಿ ದಿವಸ ಆಲ್ಮೋಸ್ಟ್ ನ್ಯೂ ಅರೈವಲ್ಸ್ ಇರುತ್ತೆ. ಇದೆಲ್ಲ ಕಾರ್ಡ್ ಸೆಟ್ ಸೆಕ್ಷನ್ ಹೆಸರು ಇದು. ಓಕೆ, ಕಾರ್ಡ್ ಸೆಟ್ ಡಿಫ್ರೆಂಟ್ ಪ್ರಿಂಟ್ಸ್. ಇದೆಲ್ಲ ಲಾಂಗ್ ಕಾರ್ಡ್ ಸೆಟ್ ಇವಾಗಿರೋದು. ಓಕೆ, ಸೊ ಅದೆಲ್ಲ ಬಂದ್ಬಿಟ್ಟು ಶಾರ್ಟ್ ಕಾರ್ಡ್ ಸೆಟ್ ನಾನು ಅವಾಗಲೇ ತೋರಿಸಿದೆ. ಮಲ್ಟಿಪಲ್ ವೆರೈಟೀಸ್ ಇದೆ. ನಾವು ಸ್ವಲ್ಪ ಅಷ್ಟೇ ತೋರ್ಸಕ್ಕಾಗ್ತಾ ಇದೆ ವಿಡಿಯೋದಲ್ಲಿ, ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ಹೇಳಿ. ಒಂದೊಂದು ಕಲರ್ಲೆ ಎಷ್ಟು ಪೀಸ್ ಬೇಕಂದ್ರೆ ನಾವು ಕೊಡ್ತೀವಿ. ಓಕೆ, ಇವನ್ ನಿಮಗೆ ಅಡಿಷನಲ್ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಕೂಡ ನಾವು ಫ್ಯಾಬ್ರಿಕ್ ತರಿಸಿ ಕೂಡ ನಾವು ಮಾಡಿಸ್ಕೊಡ್ತೀವಿ. ಓಕೆ, ಇದೆಲ್ಲ ಚೈನೀಸ್ ಕಲರ್ ಬರುತ್ತೆ. ಶಾರ್ಟ್ ಸೆಟ್ ಚೈನೀಸ್ ಕಲರ್ ಬರುತ್ತೆ, ಚೈನೀಸ್ ಕಾಲರ್ ನೆಕ್ ಎಲ್ಲ ತರ ಲೇಟೆಸ್ಟ್ ವೆರೈಟೀಸ್ ಎಲ್ಲ ಸಿಗುತ್ತೆ. ಶಾರ್ಟ್ ಕಟ್ ಸೆಟ್ ವಿತ್ ಎಂಬ್ರಾಯ್ಡರಿ ವರ್ಕ್ ಬರುತ್ತೆ. ಸೊ ಎಷ್ಟು ಮಟ್ಟಿಗಿದೆ ನೋಡಿ, ಕಾಟನ್ ಇದೆ, ಕಾಟನ್ ಫ್ಲೆಕ್ಸ್. ಸೊ ನೋಡಿ ಬ್ಯೂಟಿಫುಲ್ ಆಗಿ ಬರುತ್ತೆ ನೋಡಿ. ಇದರಲ್ಲಿ ಕೂಡ ತುಂಬಾ ಆಪ್ಷನ್ಸ್ ಇದೆ ನೋಡಿ. ನಿಮ್ದು ಓನ್ ಬ್ರ್ಯಾಂಡ್ ನಿಶ್ರೂಪ್. ಇದೆಲ್ಲ ನಿಶ್ರೂಪ್ ಮೇಡಮ್, ಓನ್ಲಿ ನಿಶ್ರೂಪ್ ಮೇಡಮ್. ಆಲ್ಮೋಸ್ಟ್ ಎಂಟೈರ್ ರೇಂಜ್ ಮಾಡಿರೋದು ನೀವು ನೋಡಿರೋ ಮಟ್ಟಿಗೆ ನಿಶ್ರೂಪ್ ಅಲ್ಲೇ ಜಾಸ್ತಿ. ಓಕೆ, ಎಷ್ಟು ಇದೆ ನೋಡಿ ಮೇಡಮ್. ಎಸ್, ಟ್ರೆಂಡ್ ಇದೆ, ಆ ಟ್ರೆಂಡ್ ಎಲ್ಲ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಮೇಡಮ್. ಅದ್ರ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಮೇಡಮ್. ಓಕೆ ಸರ್, ಇದು ಅಂಬ್ರೆಲಾದಲ್ಲಿ ಫ್ಯೂ ಸ್ಯಾಂಪಲ್ಸ್ ಮೇಡಮ್. ಆಲ್ಮೋಸ್ಟ್ 30-40 ಡಿಸೈನ್ಸ್ ಇದೆ. ಓಕೆ, ಕ್ಯಾಪ್ಸೂಲ್ ರಯಾನು ಡಿಸ್ಚಾರ್ಜ್ ಪ್ರಿಂಟ್ ಬರುತ್ತೆ ಮೇಡಮ್. ಓಕೆ, ಡಿಜಿಟಲ್ ಪ್ರಿಂಟೆಡ್ ಕ್ಯಾಪ್ಸೂಲ್ ರಿಯಾನ್ ಡಿಸ್ಚಾರ್ಜ್ ಪ್ರಿಂಟ್ ಅಂತ ಕರಿತೀವಿ ಮೇಡಮ್ ಇದು. ಓಕೆ, ಯಾಕೆ ಡಿಸ್ಚಾರ್ಜ್ ಪ್ರಿಂಟ್ ಅಂತ ಕರಿತೀವಿ ಅಂದ್ರೆ, ಸೊ ನೀವು ಪಿಗ್ಮೆಂಟ್ ಪ್ರಿಂಟು, ಫ್ರೋಜನ್ ಪ್ರಿಂಟ್, ಡಿಸ್ಚಾರ್ಜ್ ಪ್ರಿಂಟ್ ಅಂತ ಬರುತ್ತೆ ಆಕ್ಚುಲಿ. ಓಕೆ, ಸೊ ಕೆಲವರು ಪಿಗ್ಮೆಂಟ್ ಪ್ರಿಂಟ್ ಅಲ್ಲಿ ಮಾಡಿರ್ತಾರೆ. ಕಾಸ್ಟ್ ಕೂಡ ತುಂಬಾ ಡಿಫರೆನ್ಸ್ ಇರುತ್ತೆ ಆಕ್ಚುಲಿ. ಡಿಸ್ಚಾರ್ಜ್ ಪ್ರಿಂಟ್ ಕಾಸ್ಟ್ ಬೇರೆ ಇರುತ್ತೆ, ಪಿಗ್ಮೆಂಟ್ ಪ್ರಿಂಟ್ ಕಾಸ್ಟ್ ಬೇರೆ ಇರುತ್ತೆ. ಪಿಗ್ಮೆಂಟ್ ಪ್ರಿಂಟ್ ಅಲ್ಟಿಮೇಟ್ಲಿ 4-5 ವರ್ಷ ತಕ್ಷಣ ಅದು ಹೋಗುತ್ತೆ ಕಲರ್. ಓಕೆ, ಸೊ ನಾವು ಕಸ್ಟಮರ್ಸ್ ನೀವೇನ್ ಬೈ ಮಾಡ್ತಿರಲ್ಲ ನಿಮಗೆ ಆಗ್ಲೇ ಗೊತ್ತಾಗುತ್ತೆ. ಇದಾದ್ರೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ, ಏನು ಫ್ರಂಟ್ ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಪ್ರಿಂಟ್, ಬ್ಯಾಕ್ ಸೈಡ್ ಕೂಡ ಅದೇ ಪ್ರಿಂಟ್ ಇರುತ್ತೆ. ಓಕೆ, ಸೊ ಇದನ್ನ ನಾವು ಡಿಸ್ಚಾರ್ಜ್ ಪ್ರಿಂಟ್ ಅಂತ ಹೇಳ್ತೀವಿ. ಪ್ರೋಸೆಸ್ ಕಂಪ್ಲೀಟ್ಲಿ ಡಿಫರೆಂಟ್ ಇರುತ್ತೆ ಆಕ್ಚುಲಿ. ವೈಲ್ ಡೂಯಿಂಗ್ ದ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಡಿಫರೆಂಟ್ ಪ್ರೋಸೆಸ್ ಇರುತ್ತೆ ಆಕ್ಚುಲಿ. ಇದೆಲ್ಲ ಅಂಬ್ರೆಲಾ ಫುಲ್ ಫ್ರಿಲ್ಸ್ ಅಲ್ಲಿ ಫುಲ್ ಫ್ಲೇರ್ ಸೂಪರ್ ಆಗಿದೆ. ಸೈಜ್ ಚಾರ್ಟ್ ಹೇಗೆ ಸರ್ ನಿಮ್ಮ ಹತ್ರ?
ಪ್ಲಸ್ ಸೈಜ್ ಇಲ್ವಾ? ಕಸ್ಟಮರ್ ಎಲ್ಲೂ ಕೂಡ ಸ್ಟಕ್ ಆಗಬಾರ್ದು, ಎಲ್ಲ ರನ್ನಿಂಗ್ ಸೈಜಸ್ ಇರಬೇಕು, ರನ್ನಿಂಗ್ ಕಲರ್ಸ್ ಇರಬೇಕು ಅಂತ ಹೇಳಿ ಎಸ್ ಸೈಜ್ ಮತ್ತೆ ಎಕ್ಸಸ್ ಸೈಜ್ ಮಾಡಿಲ್ಲ ಮೇಡಮ್. ಓಕೆ. ಸೊ ನಾವು ಟ್ರೇಡಿಂಗ್ ಬ್ರ್ಯಾಂಡ್ ಅಲ್ಲಿ ಎಕ್ಸಸ್ ಮತ್ತೆ ಎಸ್ ಇರೋದ್ರಿಂದ. ಓಕೆ. ಸೊ M2 XXL ಇರುತ್ತೆ ಎಲ್ಲ. ಇಲ್ಲ M2 XXL ಇರುತ್ತೆ. ಓಕೆ, 3XL ಬೇಕಾದ್ರೂ ಸಿಕ್ಕತ್ತೆ. ಹೌದು. ಸೊ ಇದು ಬ್ರ್ಯಾಂಡ್ ಸೈಜಿಂಗ್ ಆಗಿರೋ ಕಾರಣ XL 3XLಗೂ ಆಗ್ಬಿಡತ್ತೆ. ಡಬಲ್ XL ಬಂದ್ಬಿಟ್ಟು 3XL ಆಗುತ್ತೆ, ಪ್ಲಸ್ ಸೈಜ್ ಡಬಲ್ XL. ಒಂದು ಸೈಜ್ ಪ್ಲಸ್ ಇರುತ್ತೆ. ಎಸ್.